ಸಖತ್ ಟೇಸ್ಟಿಯಾಗಿರೋ ಆಪಲ್ ಜ್ಯೂಸನ್ನು ಮನೆಯಲ್ಲೇ ಹೀಗೆ ಮಾಡಿ ನೋಡಿ. ಮೊದಲಿಗೆ 4 ಆಪಲ್ನ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಆಪಲ್ ಒಳಗಡೆ ಇರೋ ಸೀಡ್ಸ್ನ ತೆಗೆದು ಬಿಸಾಡಬೇಕು. ಯಾಕೆ ಅಂದರೆ ಆಪಲ್ ಒಳಗಡೆ ಇರೋ ಸೀಡ್ಸ್ ಬಂದು ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ. ಹಾಗಾಗಿ ಈಗ ಸೀಡ್ಸನ್ನು ಸಪ್ರೇಟ್ಸ್ ಮಾಡಿ ಹಾಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿ ಇಟ್ಕೊಂಡಿರೋ ಆಪಲ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ಬೇಡ ಅನ್ನೋರು ಸಕ್ಕರೆನ ಸ್ಕಿಪ್ ಮಾಡ್ಬೋದು, ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬಾದಾಮಿಯನ್ನು ಅಥವಾ ಆಲ್ಮಂಡ್ಸನ್ನು ಸೇರಿಸ್ಕೊಂಡಿದ್ದೀನಿ ರುಚಿಯಾಗಿರುತ್ತೆ ಅಂತ ಹೇಳಿ. ಮತ್ತು ಹಸಿ ಹಾಲನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಹಸಿ ಹಾಲು ಬದಲಿಗೆ ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು, ಅಥವಾ ಹಾಗೇನೂ ಸಹ ಗ್ರೈಂಡ್ ಮಾಡ್ಕೊಳ್ಬೋದು. ಈಗ ಸಖತ್ ಟೇಸ್ಟಿಯಾಗಿರೋ ಆ್ಯಪಲ್ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಆಲ್ಮಂಡ್ಸನ್ನು ಚಾಪ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಪಂಪ್ಕಿನ್ ಸೀಡ್ಸನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ಸಖತ್ ಟೇಸ್ಟಿಯಾಗಿರೋ ಆ್ಯಪಲ್ ಜ್ಯೂಸ್ ರೆಡಿ.